ನಮಸ್ತೆ. ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ. ಸವಿವಾಣಿ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವನ ಪ್ರಮಾಣ ಪತ್ರನ ಬ್ಯಾಂಕ್ಗಳಲ್ಲಿ ಸಬ್ಮಿಟ್ ಮಾಡೋದು, ಅದಲ್ಲದೆ ಇನ್ನ 3 ವಿಧಗಳಲ್ಲಿ ಯಾವ ತರ ಸಬ್ಮಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಒಂದು ವಿಧಾನ ಜೀವನ್ ಪ್ರಮಾಣ್ ಆಪ್ ನ ಯೂಸ್ ಮಾಡ್ಕೊಂಡು ಮೊಬೈಲ್ ನಲ್ಲೇ ಯಾವ ತರ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡ್ಬೇಕು ಅನ್ನೋದು. ಈ ವಿಡಿಯೋದಲ್ಲಿ ಜೀವನ್ ಪ್ರಮಾಣ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಯಾವ ತರ ಲೈಫ್ ಸರ್ಟಿಫಿಕೇಟ್ ನ ಮೊಬೈಲ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡೋ ಹಾಗಿದ್ರೆ ಜೀವನ್ ಪ್ರಮಾಣ್ ಅಂತ ಆಪ್ ಇರುತ್ತೆ, ಅದನ್ನ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೋಬೇಕು. ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಆಪ್ಸ್ ಮತ್ತು ಗೇಮ್ಸ್ ಅಂತ ಇರುತ್ತೆ, ಅಲ್ಲಿ ಜೀವನ್ ಪ್ರಮಾಣ್ ಅಂತ ಕೊಟ್ರೆ ಜೀವನ್ ಪ್ರಮಾಣ್ ಆಪ್ ಓಪನ್ ಆಗುತ್ತೆ. ಜೀವನ್ ಪ್ರಮಾಣ್ ಆಪ್ ಸರಿ ಇದೆ ಅಂತ ನೋಡಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇನ್ಸ್ಟಾಲ್ ಅಂತ ಮಾಡಿ ಅದು ಡೌನ್ಲೋಡ್ ಆಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಆಪ್ ಡೌನ್ಲೋಡ್ ಆಗಿರುತ್ತೆ ನೋಡಿ. ಡೌನ್ಲೋಡ್ ಆದ್ಮೇಲೆ ಓಪನ್ ಅಂತ ಬರುತ್ತೆ. ಓಪನ್ ಅಂತ ಕೊಟ್ರೆ ಮೊಬೈಲ್ ಅಲ್ಲಿ ಆಪ್ ಓಪನ್ ಆಗುತ್ತೆ. ಜೀವನ್ ಪ್ರಮಾಣ್ ಆಪ್ ಡೌನ್ಲೋಡ್ ಆದ ತಕ್ಷಣ ಡಿವೈಸ್ ರಿಜಿಸ್ಟ್ರೇಷನ್ ಅಂಡ್ ಆಪರೇಟರ್ ಐಡೆಂಟಿಫಿಕೇಶನ್ ಅಂತ ಬರುತ್ತೆ. ಅಂದ್ರೆ ಮೊದಲು ನಮ್ಮ ಮೊಬೈಲ್ ನಲ್ಲಿ ಜೀವನ್ ಪ್ರಮಾಣ್ ಆಪ್ ನ ರಿಜಿಸ್ಟ್ರೇಷನ್ ಮಾಡೋದು. ಒಬ್ಬರದ್ದು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದಾಗಿರ್ಲಿ ಇಲ್ಲ ತುಂಬಾ ಜನದ್ದು ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡೋದಾಗ್ಲಿ ಮೊದಲು ಆಪ್ ನ ರಿಜಿಸ್ಟ್ರೇಷನ್ ಮಾಡಬೇಕು. ಡಿವೈಸ್ ರಿಜಿಸ್ಟ್ರೇಷನ್ ಮಾಡಕ್ಕೆ ಪೆನ್ಷನ್ ಬರಬೇಕು ಅಂತ ಇಲ್ಲ, ಯಾರ್ದಾದ್ರೂ ಸರಿ ಆಧಾರ್ ನಂಬರ್, ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಬಹುದು. ಆಧಾರ್ ನಂಬರು, ಮೊಬೈಲ್ ನಂಬರು ಮತ್ತೆ ಮೇಲ್ ಐಡಿ ಎಲ್ಲ ಹಾಕಿದ್ಮೇಲೆ OTP ಬರುತ್ತೆ. OTP ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. OTP ಎಂಟ್ರಿ ಮಾಡಿದ್ಮೇಲೆ ಆಪರೇಟರ್ ನೇಮ್ ಅಂತ ಬರುತ್ತೆ. ಅಲ್ಲಿ ಯಾರ ಐಡಿ ನಲ್ಲಿ ಆಪ್ ನ ಡೌನ್ಲೋಡ್ ಮಾಡ್ತಾ ಇದೀರೋ ಅವರ ಹೆಸರನ್ನ ಕೊಡಬೇಕು. ಹೆಸರಾದ್ಮೇಲೆ ಒಂದು ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಅದನ್ನ ಟಿಕ್ ಮಾಡಬೇಕು. ಡಿಕ್ಲರೇಷನ್ ಟಿಕ್ ಮಾಡಿದ್ಮೇಲೆ ಸ್ಕ್ಯಾನ್ ಅಂತ ಇರುತ್ತೆ, ಸ್ಕ್ಯಾನ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸ್ಕ್ಯಾನ್ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋಗಕ್ಕೆ ಪ್ರೋಸೆಸ್ ಆಗ್ತಾ ಇದೆ, 1-2 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ. ಮೊದಲನೇ ಇನ್ಸ್ಟ್ರಕ್ಷನ್ ಏನು ಅಂದ್ರೆ ನಿಮ್ಮ ಫೇಸ್ ಒಂದ್ ಸರ್ಕಲ್ ಬರುತ್ತೆ, ಆ ಸರ್ಕಲ್ ಒಳಗೇನೆ ಇರಬೇಕು. ಎರಡನೆಯದು ಯಾವುದೇ ಲೈಟ್ ನಮ್ಮ ಮುಖದ ಹಿಂದೆ ಬೀಳ್ಬಾರ್ದು, ಮುಖದ ಮೇಲೆ ಲೈಟ್ ಬೀಳ್ಬೇಕು. ಮೂರನೆಯದು ಕನ್ನಡಕ ಏನೋ ಹಾಕಿರಬಾರ್ದು. ನಾಲ್ಕನೆಯದು ಸ್ಕ್ರೀನ್ ಮೇಲೆ ಫೇಸ್ ಬಂದ ತಕ್ಷಣ ಫೇಸ್ ರೆಕಗ್ನೈಸ್ ಆಗೋವರೆಗೂ ಕಣ್ಣನ್ನ ಮಿಟ್ಕಿಸ್ತಾ ಇರಬೇಕು. ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಓದಿದ್ಮೇಲೆ ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇರುತ್ತೆ, ಅದನ್ನ ಟಿಕ್ ಮಾಡಬೇಕು. ಅದರ ನೆಕ್ಸ್ಟ್ ಪ್ರೊಸೀಡ್ ಅಂತ ಇರುತ್ತೆ, ಆ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಆನ್ಲೈನ್ ಸಬ್ಮಿಟ್ ಮಾಡಕ್ಕೆ ತುಂಬಾನೇ ಸುಲಭ ಇರುತ್ತೆ, ಏನು ಕಷ್ಟ ಇರಲ್ಲ. ಇದೇ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ನಿಮಗ್ ಗೊತ್ತಾಗದೇ ಇದ್ರೆ ಮನೆಯಲ್ಲಿ ಯಾರ ಹತ್ರನಾದ್ರೂ ಮಾಡಿಸ್ಬೋದು, ಅಥವಾ ನಿಮಗೆ ನಂಬಿಕೆ ಇರುವಂತ ಬ್ರೌಸಿಂಗ್ ಸೆಂಟರ್ ಗಳಲ್ಲಿ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಬಹುದು. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ, ಅಲ್ಲಿ ಒಂದು ಸರ್ಕಲ್ ಬರುತ್ತೆ. ನಿಮ್ಮ ಫೇಸ್ ಆ ಸರ್ಕಲ್ ಒಳಗೆ ಫಿಟ್ ಆಗೋ ತರ ಇರಬೇಕು. ವಿಡಿಯೋದಲ್ಲಿ ಮುಖ ಕಾಣಿಸಿದ ತಕ್ಷಣ ಒಂದ್ಸಲ ಕಣ್ಣನ್ನ ಮಿಟುಕ್ಸಿ, ಆವಾಗ ತಕ್ಷಣ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಒಂದ್ಸಲ ಆಗದೆ ಇದ್ರೆ ಮತ್ತೆ ಮತ್ತೆ ಟ್ರೈ ಮಾಡಬಹುದು. ಇಷ್ಟೊತ್ತು ಮಾಡಿದ ಪ್ರೊಸೀಜರು ಜೀವನ್ ಪ್ರಮಾಣ್ ಆಪ್ ನ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಮಾಡಿದ್ದು. ಈಗ ರೆಡ್ ಆರೋ ಮಾರ್ಕ್ ಇದೆ ನೋಡಿ, ಅಲ್ಲಿ ಪೆನ್ಷನರ್ ಐಡೆಂಟಿಫಿಕೇಶನ್ ಅಂತ ಇದೆ. ಈಗ ಪೆನ್ಷನ್ ಯಾರು ತಗೊಳ್ತಾರೋ ಅವರ ಡೀಟೇಲ್ಸ್ ನ ಕೊಡಬೇಕು. ಅವರ ಆಧಾರ್ ನಂಬರು ಮತ್ತೆ ಮೊಬೈಲ್ ನಂಬರು, ಆಧಾರ್ಗೆ ಯಾವ್ದು ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ ಕೊಡಬೇಕು. ನಂತರ ಇಮೇಲ್ ಐಡಿ ನ ಕೊಡಬೇಕು. ಇಮೇಲ್ ಐಡಿ ಆಪ್ಷನ್ ಅಲ್ಲಿ ಬೇಕಿದ್ರೆ ಕೊಡ್ಬೋದು, ಇಲ್ಲ ಕೊಡದೇನೆ ಇರಬಹುದು. ಆಧಾರ್ ನಂಬರು, ಮೊಬೈಲ್ ನಂಬರು, ಇಮೇಲ್ ಐಡಿ ಎಲ್ಲ ಕೊಟ್ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಮೇಲೆ ಮೊಬೈಲ್ಗೆ OTP ಬರುತ್ತೆ. ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈಗಾಗಲೇ ಒಂದು ಸಲ ಆನ್ಲೈನ್ ಅಲ್ಲಿ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಡೀಟೇಲ್ಸ್ ಜನರೇಟ್ ಆಗುತ್ತೆ. PPO ನಂಬರ್, ಅವರ ಹೆಸರು ಮತ್ತು ಅವರು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರು ಮತ್ತು ಅವರ ಪೆನ್ಷನ್ ಯಾವ ಬ್ಯಾಂಕ್ಗೆ ಬರುತ್ತೆ, ಅವರ ಖಾತೆ ನಂಬರು ಎಲ್ಲಾನು ಜನರೇಟ್ ಆಗುತ್ತೆ. ಈಗಾಗಲೇ ಆನ್ಲೈನ್ ಅಲ್ಲಿ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡದೆ ಹೊಸದಾಗಿ ಲೈಫ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡೋ ಹಾಗಿದ್ರೆ ಎಲ್ಲಾ ಡೀಟೇಲ್ಸ್ ಎಂಟ್ರಿ ಮಾಡ್ಬೇಕಾಗುತ್ತೆ. PPO ನಂಬರ್ ಕೊಟ್ರೆ ಹೆಸರು ಅದೇ ಬರುತ್ತೆ. ಹೆಸರು ಕರೆಕ್ಟ್ ಆಗಿದೆಯಾ ನೋಡ್ಕೊಂಡು ಯಾವ ಟೈಪ್ ಪೆನ್ಷನ್ ಮತ್ತು ಆರ್ಗನೈಸೇಷನ್ ಟೈಪು, ಸ್ಯಾಂಕ್ಷನಿಂಗ್ ಅಥಾರಿಟಿ ಯಾರು ಮತ್ತು ಏಜೆನ್ಸಿ ಯಾರು, ಬ್ಯಾಂಕ್ ಇಲ್ಲ ಪೋಸ್ಟ್ ಆಫೀಸ್, ಬ್ಯಾಂಕ್ ಆದ್ರೆ ಯಾವ ಬ್ಯಾಂಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ PPO ನಂಬರು, ಅಕೌಂಟ್ ನಂಬರು ಎಲ್ಲ ಬರುತ್ತೆ.
ಅದರ ಕೆಳಗೆ ಆರ್ ಯು ರೀಎಂಪ್ಲಾಯ್ಡ್ ಅಂತ ಬರುತ್ತೆ. ಎಸ್ ಇದ್ರೆ ಎಸ್, ಇಲ್ಲ ನೋ ಇದ್ರೆ ನೋ ಕೊಡಿ. ಆರ್ ಯು ರೀಮ್ಯಾರಿಡ್ ಅಂತ ಬರುತ್ತೆ. ಎಸ್ ಇದ್ರೆ ಎಸ್, ಇಲ್ಲ ನೋ ಇದ್ರೆ ನೋ ಕೊಡಿ. ಯಾವಾಗ್ಲೂ ನೋ ಅಂತಾನೆ ಕೊಡ್ಬೇಕಾಗತ್ತೆ. ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ನೋಡ್ಕೊಂಡು ಕೊಡಿ. ಅದರ ಕೆಳಗೆ ನೆಕ್ಸ್ಟ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಬೇಕು. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ನೀವೇನೇನ್ ಡೀಟೇಲ್ಸ್ ಕೊಟ್ಟಿರ್ತೀರೋ ಅದೆಲ್ಲಾನು ಬರುತ್ತೆ. ಡೀಟೇಲ್ಸ್ ಇರುತ್ತಲ್ಲ, ಅದ್ರ ಕೆಳಗೆ 2 ಚೆಕ್ ಬಾಕ್ಸ್ ಇರುತ್ತೆ. ನಾವು ಕೊಡೋ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಆ 2 ಚೆಕ್ ಬಾಕ್ಸ್ ನ ಟಿಕ್ ಮಾಡಬೇಕು. ಮತ್ತು ಅದ್ರ ಕೆಳಗೆ ಸಬ್ಮಿಟ್ ಅಂತ ಇರುತ್ತೆ. ಸಬ್ಮಿಟ್ ಬಟನ್ ನ ಪ್ರೆಸ್ ಮಾಡಬೇಕು. ಅದರ ನಂತರ ಒಂದು ಕನ್ಫರ್ಮೇಶನ್ ಪೇಜ್ ಬರುತ್ತೆ. ಅದರಲ್ಲಿ ಆಧಾರ್ ಬಗ್ಗೆ ಡಿಕ್ಲರೇಷನ್ ಕೊಡ್ಬೇಕಾಗಿರುತ್ತೆ. ಆ ಡಿಕ್ಲರೇಷನ್ ಬಾಕ್ಸ್ ನ ಟಿಕ್ ಮಾಡಬೇಕು. ಟಿಕ್ ಮಾಡಿದ್ಮೇಲೆ ಸ್ಕ್ಯಾನ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಟಿಕ್ ಮಾಡಿದ ತಕ್ಷಣ ಫೇಸ್ ಸ್ಕ್ಯಾನಿಂಗ್ ಪೇಜ್ ಓಪನ್ ಆಗುತ್ತೆ. ಲೈಫ್ ಸರ್ಟಿಫಿಕೇಟ್ ಕೊಡೋರ ಫೇಸ್ ಅನ್ನ ಸ್ಕ್ಯಾನ್ ಮಾಡಬೇಕು. ಮೊದಲು ತೋರಿಸಿದ್ನಲ್ಲ ಅದೇ ತರ ಫೇಸ್ ಕರೆಕ್ಟ್ ಆಗಿ ಆ ಸರ್ಕಲ್ ಅಲ್ಲಿ ಕುತ್ಕೋಬೇಕು. ಮತ್ತು ಫೇಸ್ ಕಾಣಿಸಿದ ತಕ್ಷಣ ಕಣ್ಣನ್ನ ಒಂದ್ಸಲ ಮಿಟ್ಕಿಸ್ಬೇಕು. ಸ್ಕ್ಯಾನ್ ಆದ ತಕ್ಷಣ SMS ಬರುತ್ತೆ. ಅದ್ರಲ್ಲಿ ಜೀವನ್ ಪ್ರಮಾಣ ID ಮತ್ತೆ ಜೀವನ್ ಪ್ರಮಾಣ ID ಎಲ್ಲಿ ಡೌನ್ಲೋಡ್ ಮಾಡಬೇಕು ಅನ್ನೋದರ ಲಿಂಕ್ ಇರುತ್ತೆ. ಜೊತೆಗೆ ಲೈಫ್ ಸರ್ಟಿಫಿಕೇಟ್ ಸಬ್ಮಿಟ್ ಆಗಿರೋ ಬಗ್ಗೆ ಕನ್ಫರ್ಮೇಶನ್ ಬರುತ್ತೆ. ಅದರಲ್ಲಿ ಆಧಾರ್ ಅಲ್ಲಿ ಯಾವ ಫೋಟೋ ಇರುತ್ತೋ ಆ ಫೋಟೋ ಬಂದಿರುತ್ತೆ. ಒಂದು ವೇಳೆ ಸರ್ವರ್ ಸ್ಲೋ ಇತ್ತು, ನಿಮಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಸಬ್ಮಿಷನ್ ಅಕ್ನಾಲಜ್ಮೆಂಟ್ ಬರ್ಲಿಲ್ಲ ಅಂತಂದ್ರೆ ಮೆಸೇಜ್ ಬಂದಿರುತ್ತಲ್ಲ, ಆ ಮೆಸೇಜ್ ಅಲ್ಲಿ ಜೀವನ್ ಪ್ರಮಾಣ ID ಇರುತ್ತೆ. ಅದರಿಂದ ಲೈಫ್ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ID ಜೊತೆನೆ ಜೀವನ್ ಪ್ರಮಾಣ್ ವೆಬ್ಸೈಟ್ ನ ಲಿಂಕ್ ಇರುತ್ತೆ. ಆ ವೆಬ್ಸೈಟ್ ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಜೀವನ್ ಪ್ರಮಾಣ್ ವೆಬ್ಸೈಟ್ ಓಪನ್ ಆಗುತ್ತೆ. ಮೆಸೇಜ್ ಮತ್ತೆ ಲಿಂಕ್ ಎಲ್ಲ ಸರಿಯಾಗಿದೆಯಾ ನೋಡಿ ಕ್ಲಿಕ್ ಮಾಡಿ. ಅದರಲ್ಲಿ ಪೆನ್ಷನರ್ ಲಾಗಿನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಆಗ ಪೆನ್ಷನರ್ ಸೈನ್ ಇನ್ ಅಂತ ಓಪನ್ ಆಗುತ್ತೆ. ಅಲ್ಲಿ ಜೀವನ್ ಪ್ರಮಾಣ ID ಕೊಟ್ಟು ಕ್ಯಾಪ್ಚಾ ಎಂಟರ್ ಮಾಡಿ ಜನರೇಟ್ OTP ಅಂತ ಕೊಡಬೇಕು. ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ಗೆ OTP ಬರುತ್ತೆ. OTP ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ನ ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಲೈಫ್ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಪೇಜ್ ನ ಬಲಗಡೆ ಮೇಲ್ಭಾಗದಲ್ಲಿ ಟು ಡೌನ್ಲೋಡ್ ಲೈಫ್ ಸರ್ಟಿಫಿಕೇಟ್ ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಲೈಫ್ ಸರ್ಟಿಫಿಕೇಟ್ ನಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ನಮ್ಮ ಮೊಬೈಲ್ ಅಲ್ಲಿ ಮೈ ಫೈಲ್ಸ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಫೈಲ್ ನೇಮ್ ಜೀವನ್ ಪ್ರಮಾಣ್ ID ಏನಿರುತ್ತೆ ಅದೇ ಆಗಿರುತ್ತೆ. ಫೈಲ್ ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ವಿತ್ ಅಡೋಬ್ ರೀಡರ್ ಅಂತ ಬರುತ್ತೆ. ಅಡೋಬ್ ರೀಡರ್ ಕ್ಲಿಕ್ ಮಾಡಿದ ತಕ್ಷಣ ಜೀವನ್ ಪ್ರಮಾಣ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಓಪನ್ ಆಗುತ್ತೆ. ಯಾವುದೇ ಬ್ರೌಸಿಂಗ್ ಸೆಂಟರ್ಗೆ ಹೋಗದೆ ಮತ್ತೆ ಬ್ಯಾಂಕ್ಗೆ ಹೋಗದೆ ಮನೆಯಲ್ಲೇನೆ ಲೈಫ್ ಸರ್ಟಿಫಿಕೇಟ್ ನ ಈ ರೀತಿ ಸಬ್ಮಿಟ್ ಮಾಡಬಹುದು. ನಿಮ್ಗೆ ಗೊತ್ತಾಗದೆ ಇದ್ರೆ ಮನೆಯಲ್ಲಿ ಬೇರೆ ಯಾರ್ದಾದ್ರು ಸಹಾಯ ತಗೊಂಡು ಲೈಫ್ ಸರ್ಟಿಫಿಕೇಟ್ ನ ಮನೆಯಲ್ಲೇ ಮಾಡಬಹುದು. ಮೆಸೇಜ್ ನ ಚೆಕ್ ಮಾಡ್ಕೊಳ್ಳಿ. ಲೈಫ್ ಸರ್ಟಿಫಿಕೇಟ್ ಏನಾದ್ರು ರಿಜೆಕ್ಟೆಡ್ ಅಂತ ಬಂದಿದ್ರೆ ಮತ್ತೆ ಮಾಡ್ಬೇಕಾಗುತ್ತೆ. ರಿಜೆಕ್ಟ್ ಏನಕ್ಕೆ ಬರುತ್ತೆ ಅಂದ್ರೆ ನೀವು ಯಾವ್ದಾದ್ರು ಡಾಟಾನ ತಪ್ಪಾಗಿ ಫೀಡ್ ಮಾಡಿರಬಹುದು. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನ ಮನೆಯಲ್ಲೇ ಯಾವ ತರ ಸಬ್ಮಿಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮಸ್ತೆ.